ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್. ನಾವಿವತ್ತು ಯಾವ ಯೋಜನೆ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ PM ಸೂರ್ಯೋದಯ ಯೋಜನೆಯನ್ನು ನೋಡ್ತಾ ಇದ್ದೀವಿ. ಈ PM ಸೂರ್ಯೋದಯ ಯೋಜನೆ ಅಂತ ಅಂದರೆ ಏನು, ಇದರಲ್ಲಿ ಲಾಭಗಳು ಏನು ಅಂತ ನೋಡೋದಾದರೆ, ನಾವು ಕಮ್ಮಿ ಬೆಲೆಯಲ್ಲಿ ಸೋಲಾರ್ಗಳನ್ನ ಹಾಕ್ಸ್ಕೋಬೋದು. ಅದೇ ರೀತಿ ಉಚಿತವಾಗಿ 300 ಯೂನಿಟ್ ವಿದ್ಯುತ್ಗಳನ್ನ ಬಳಸ್ಕೊಬೋದು. ಈಗ ಹೆಂಗೆ 5 ವರ್ಷದ ತನಕ ಈ ಸರ್ಕಾರ ಇರೋ ತನಕ ನಾವು 200 ಯೂನಿಟ್ಗಳನ್ನ ಹೇಗೆ ಫ್ರೀಯಾಗಿ ಬಳಸ್ಕೊತಾ ಇದ್ದೀವಿ, ಅದೇ ರೀತಿ ಮುಂದೆ ನಾವು ಈ ಸೋಲಾರ್ ಇರೋ ತನಕ 300 ಯೂನಿಟ್ಗಳನ್ನ ಫ್ರೀಯಾಗಿ ಬಳಸ್ಕೊಬೋದು. ಈ PM ಸೂರ್ಯೋದಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ದೇಶದ ಕೋಟ್ಯಾಂತರ ಜನಗಳ ಮನೆ ಮೇಲೆ ಈ ಸೋಲಾರ್ಗಳನ್ನ ಹಾಕ್ಸ್ಬೇಕು ಅಂತೇಳಿ ಈ ಯೋಜನೆ ಗುರಿಯಾಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ವಿದ್ಯುತ್ನ ಕಮ್ಮಿಯಾಗಿ ಬಳಸ್ಕೊಬೋದು. ದೇಶದ ಬಡವ ಮತ್ತು ಮಧ್ಯಮ ವರ್ಗ ಜನಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ಬೋದು. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಏನಾದರೂ ಬೇಕಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಪ್ರಧಾನಮಂತ್ರಿ ದೇಶಕ್ಕೆ ಹೊಸ ಯೋಜನೆನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಯೋಜನೆ ದೇಶದ ಸಾಮಾನ್ಯ ಜನರಿಗೆ, ವಿಶೇಷವಾಗಿ ಮಧ್ಯಮ ವರ್ಗದವ್ರಿಗೆ ಹೆಚ್ಚಿನ ಪರಿಹಾರ ನೀಡುತ್ತೆ ಅಂತ ಹೇಳ್ಬೋದು. ಈ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರವು ಕೋಟ್ಯಾಂತರ ಜನಗಳ ಮನೆ ಮೇಲೆ ಸೋಲಾರ್ಗಳನ್ನ ಅಳವಡಿಸಬೇಕು ಅಂತೇಳಿ ಈ ಯೋಜನೆ ಗುರಿಯಾಗಿದೆ ಅಂತಲೂ ಹೇಳ್ಬೋದು. ಈ ಮೂಲಕ ವಿದ್ಯುತ್ ಬಳಕೆ ಅಂದರೆ ನಾವು ವಿದ್ಯುತ್ನ ಯೂಸ್ ಮಾಡ್ತಿರ್ತೀವಲ್ಲ, ಅದನ್ನ ಕಮ್ಮಿಯಾಗಿ ಯೂಸ್ ಮಾಡ್ಬೋದು. ಈ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯು ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಅನುಕೂಲವಾಗಿದೆ. ಪ್ರಧಾನಮಂತ್ರಿಯವರು ಈ ಅಯೋಧ್ಯೆಗೆ ಹೋಗಿ ಮತ್ತೆ ವಾಪಸ್ ಬಂದ ತಕ್ಷಣ ಮೊದಲು ತಗೊಂಡಂಥ ನಿರ್ಧಾರನೇ ಈ ಯೋಜನೆ ಆಗಿದೆ. ಈ ಯೋಜನೆಯಲ್ಲಿ ಸರ್ಕಾರ 1 ಕೋಟಿ ಮನೆಗಳ ಮೇಲೆ ಸೋಲಾರ್ಗಳನ್ನ ಹಾಕ್ಸ್ಬೇಕು ಅಂತೇಳಿ ಈ ಯೋಜನೆಯನ್ನು ಮಾಡಿದ್ದಾರೆ. ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ರು. ಇದರಿಂದ ಬಡವ ಮತ್ತು ಮಧ್ಯಮ ವರ್ಗ ಜನಗಳಿಗೆ ಕರೆಂಟ್ ಬಿಲ್ ಕೂಡ ಕಮ್ಮಿಯಾಗಿ ಬರುತ್ತೆ. ಕರೆಂಟ್ ಬಿಲ್ ಕಟ್ಟೋ ಅಂಥದ್ದೇ ಇಲ್ಲ. 300 ಯೂನಿಟ್ಗಳಷ್ಟು ಫ್ರೀಯಾಗಿ ನಾವು ಕರೆಂಟ್ಗಳನ್ನ ಯೂಸ್ ಮಾಡ್ಕೊಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿ 2024 ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಪರಿಚಯಿಸಿದರು. ಈ 2024-25 ಮಧ್ಯಮ ಬಜೆಟ್ನಲ್ಲಿ ಈ ಯೋಜನೆ ಹೊಸ ಮತ್ತು ನವೀಕರಣ ಮಾಡಲಾಯಿತು. ಇಂಧನ ಸಚಿವಾಲಯಕ್ಕೆ 26,376 ಕೋಟಿ ರೂಗಳನ್ನ ಮೀಸಲಿಡಲಾಗಿತ್ತು. ಹಿಂದಿನ ವರ್ಷಕ್ಕೆ ಈ ವರ್ಷ ಹೋಲಿಸ್ಕೊಂಡ್ರೆ ನಾವು 17,729.46 ಕೋಟಿ ರೂ ಹೆಚ್ಚಳ ಆಗಿದೆ. 60ಕ್ಕೆ ಸಬ್ಸಿಡಿ ಹೆಚ್ಚಳ ಅಂದರೆ ಈ ಯೋಜನೆಯಲ್ಲಿ ನಾವು 300 ಯೂನಿಟ್ಗಿಂತ ಕಮ್ಮಿ ಏನಾದರೂ ವಿದ್ಯುತ್ನ ಯೂಸ್ ಮಾಡ್ತಿದ್ವಿ ಅಂತ ಅಂದರೆ ಅಂಥ ಗ್ರಾಹಕರಿಗೆ 60% ಸಬ್ಸಿಡಿನ ಹೆಚ್ಚಿಗೆ ಮಾಡ್ತಿದ್ದಾರೆ. ಇಲ್ಲಿವರೆಗೂ ನೀವೇನಾದರೂ ಈ ಮೇಲ್ಛಾವಣಿ ಅಂದರೆ ನಾವೇನಾದರೂ ಸೋಲಾರ್ ಪ್ಲೇಟ್ಗಳನ್ನ ಹಾಕ್ಸ್ಕೋತೀವಿ ಅಂತಂದರೆ 40% ಸಬ್ಸಿಡಿನ ನೀಡ್ತಾ ಇತ್ತು. ಆದರೆ ಈಗ 60ಕ್ಕೆ ಹೆಚ್ಚು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಈ 300 ಯೂನಿಟ್ ಕಮ್ಮಿ ವಿದ್ಯುತ್ನ ನಾವೇನಾದರೂ ಯೂಸ್ ಮಾಡೋ ಗ್ರಾಹಕರಿಗೆ ಈ 60% ಅಷ್ಟು ಸಬ್ಸಿಡಿನ ಹೆಚ್ಚಿಗೆ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಇದೊಂದು ಉತ್ತಮ ಯೋಜನೆ ಅಂತ ಕೂಡ ಕಡಿಬೋದು. ಇದು 7ರಿಂದ 10 ವರ್ಷದ ತನಕ ನಾವು ಸಾಲಗಳನ್ನ ಮತ್ತೆ ಹಿಂತಿರುಗಿಸ್ಬೋದು. ಅಂದರೆ ಮರುಪಾವತಿ ಮಾಡಲು ನಾವು 7ರಿಂದ 10 ವರ್ಷದ ತನಕನೂ ತೊಗೊಬೋದು. ಮತ್ತು ನೀವು 7ರಿಂದ 10 ವರ್ಷ ನೀವು ಸಾಲನ ಮರುಪಾವತಿಸಿದ ನಂತರ ನೀವು ಬೇಕಾದರೆ ಆ ಸೋಲಾರ್ಗಳನ್ನ ಬೇರೆಯವ್ರಿಗೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ದುಡ್ಡನ್ನ ನೀವು ಸಂಪಾದನೆ ಮಾಡ್ಕೊಬೋದು. ಬಜೆಟ್ ವೆಚ್ಚನ ನಿರ್ಧಾರ ಮಾಡಿಲ್ಲ. ಅಷ್ಟೇ ಅಲ್ಲದೆ 1 ಕೋಟಿ ಮನೆಗಳಿಗೆ ಈ ವಿದ್ಯುತ್ ಅಂದರೆ ನಾವು ಈ ಸೌರ ಫಲಕ ಹಾಕಬೇಕು ಅಂತಂದರೆ ಕನಿಷ್ಠ 1.5 ಲಕ್ಷ ಕೋಟಿ ವೆಚ್ಚ ಇರಬೇಕು ಅಂತೇಳಿ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ಮನೆಗೆ ಕನಿಷ್ಠ 300 ಯೂನಿಟ್ಗಳನ್ನ ಹಾಕಿಸ್ಬೇಕು ಅಂತ ಅಂದರೆ 2ರಿಂದ 3 ಕಿಲೋವ್ಯಾಟ್ಗಳು ವ್ಯವಸ್ಥೆ ಸಾಕಾಗುತ್ತೆ ಎಂಬ ಅಂದಾಜಿನಲ್ಲಿದ್ದಾರೆ. ಈ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು https solarrooftopgovernment.in ನ್ಯಾಷನಲ್ ರೂಫ್ಟಾಪ್ ಸೋಲಾರ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಅವ್ರು ಕೇಳೋವಂಥ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ನೀವು ಕೂಡ ಅರ್ಜಿನ ಹಾಕಿ ಈ ಸೌಲಭ್ಯನ ಪಡ್ಕೊಬೋದು. ಇದೇ ರೀತಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.